ಓಂ ಶಬ್ದಾದಿಭ್ಯೋऽन्तಃ ಪ್ರತಿಷ್ಠಾನಾನ್ನೇತಿ ಚೇನ್ನ ತಥಾ ದೃಷ್ಟ್ಯುಪದೇಶಾದಸಂಭವಾತ್ ಪುರುಷವಿಧಮಪಿ ಚೈನಮಧೀಯತೆ. ಓಂ. ಮೂರ್ಧಾನಂ ದಿವೋ ಅರತಿಂ ಪೃಥಿವ್ಯಾ ವೈಶ್ವಾನರ ಮೃತ ಅಜಾತಮಗ್ನಿಂ ಕವಿಂ ಸಂರಾಜಮತಿಥಿಂ ಜನಾನಾಮಾಸನ್ನಾಪಾತ್ರಂ ಜನಯಂತ ದೇವಾಃ. ಇದು 1ನೇ ಅಧ್ಯಾಯದ 2ನೇ ಪಾದದ 26ನೇ ಸೂತ್ರ. ಅಲ್ಲಿ ಏನು ಪೂರ್ವ ಪಕ್ಷ ನಡೆದಿದೆ, ಅಗ್ನಿಯೇ ವೈಶ್ವಾನರ ಶಬ್ದದಿಂದ ವಾಚ್ಯ ಅಂತ. ಆ ಪೂರ್ವ ಪಕ್ಷದವರು ಅಗ್ನಿ ಮತ್ತು ವೈಶ್ವಾನರ ಶಬ್ದ ಎರಡೂ ಒಟ್ಟಿಗೆ ಬಂದಿರುವಂತಹ ಕೆಲವು ವೇದವಾಕ್ಯಗಳು ಅಥವಾ ಅಗ್ನಿಯೇ ಇಲ್ಲಿ ವಾಚ್ಯ ಅಂತ ತೋರಿಸುವಂತಹ ಕೆಲವು ವಾಕ್ಯಗಳು, ಅವನ್ನ ಒಂದು ಉದಾಹರಣೆ ತೊಡಗಿದ್ದಾರೆ. ಅದರಲ್ಲಿ ಕಳೆದ ದಿವಸ ಅಯಮಗ್ನಿರ್ ವೈಶ್ವಾನರಃ ಏನೇದಮನ್ನಂ ಪಚ್ಯತೆ ಅನ್ನೋದನ್ನ ನೋಡಿದ್ದೇವೆ. ಅದರ ಜೊತೆಗೆ ಇವತ್ತು ನಾವು ನೋಡಬೇಕಾದದ್ದು ಋಗ್ವೇದದ ಈ ವಾಕ್ಯ. ಮೂರ್ಧಾನಂ ದಿವೋ ಅರತಿಂ ಅಂತ ನಾನೀಗ ಆರಂಭದಲ್ಲಿ ವೇದವಾಕ್ಯ ಹೇಳಿದೆ, ಅದು ಈ ಎಲ್ಲ ವೇದವಾಕ್ಯಗಳನ್ನು ಗಮನಿಸಿದ್ರೆ ಅಗ್ನಿಯೇ ಇಲ್ಲಿ ವಾಚ್ಯ ಅಂತ ಗೊತ್ತಾಗ್ತದೆ ಅಂತ ಅವ್ರ ಪ್ರಶ್ನೆ. ಆ ವೇದವಾಕ್ಯದ ಅರ್ಥವನ್ನ ಈಗ ನಾವು ನೋಡ್ಬೇಕು. ವೈಶ್ವಾನರ ಮೃತ ಆಜಾತಂ ಅಗ್ನಿಂ, ಅವಾಗ ಒಂದ್ಸರಿ ನಾನು ಅಜಾತಂ ಅಗ್ನಿಂ ಅಂತ ಓದಿದ್ದೆ, ಅದನ್ನ ಆಜಾತಂ ಅಂತ ಅದು ಮಂತ್ರ, ಅದು ಋಗ್ವೇದದ ಮಂತ್ರ. ಆ ಋಗ್ವೇದದಲ್ಲೂ ಕೂಡ ವೈಶ್ವಾನರ ಮತ್ತು ಅಗ್ನಿ ಎರಡು ಶಬ್ದಗಳು ಸಮಾನವಾಗಿ ಬಂದಿವೆ. ಆದ್ರಿಂದ ಇಲ್ಲಿ ಅಗ್ನಿಯೇ ವಾಚ್ಯನಾಗಬೇಕು ಅಂತ ಅವ್ರದ್ದೊಂದು ಪ್ರಶ್ನೆ. ಈಗ ಕೆಲವು ಹಿಂದಿನ ಮಂತ್ರಗಳ ಅರ್ಥ ನೋಡಿದ್ದೀವಿ, ಛಾಂದೋಗ್ಯದ್ದು, ಬೃಹದಾರಣ್ಯಕದ್ದು ಇತ್ಯಾದಿ ಮಾತುಗಳು. ತತ್ವಪ್ರಕಾಶಿಕಾದಲ್ಲಿ ಮೂರ್ಧಾನಂ ದಿವ ಇತಿ ಮಂತ್ರಾರ್ಥ, ಮೂರ್ಧಾನಂ ದಿವ ಅನ್ನುವ ಮಾತಿನ ಮಂತ್ರದ ಅರ್ಥವನ್ನ ಈಗ ನಾವು ನೋಡಬೇಕು. ತತ್ವಪ್ರಕಾಶಿಕಾದಲ್ಲಿ ಅದನ್ನು ವಿವರಿಸಿದ್ದಾರೆ. ಅದಲ್ಲದೇನೆ ಗುರುವರ್ತ ದೀಪಿಕಾ, ಭಾವ ದೀಪ ಇತ್ಯಾದಿ ಟಿಪ್ಪಣಿಗಳಲ್ಲೂ ಕೂಡ ಅದನ್ನು ವಿವರಿಸಿದ್ದಾರೆ. ಅದನ್ನ ಈಗ ನೋಡಬೇಕು. ಅಲ್ಲಿ ದಿವಃ ಕಾರಣಭೂತಂ ಮೂರ್ಧಾನಂ, ಪೃಥಿವ್ಯಾಹ ಕಾರಣಭೂತಂ ಪಾದಂ. ಈ ಅಗ್ನಿಯ ತಲೆ ಅದು ದ್ಯುಲೋಕಕ್ಕೆ ಕಾರಣವಾಗಿದೆ, ಮತ್ತೆ ಆತನ ಪಾದ ಅದು ಭೂಲೋಕಕ್ಕೆ ಕಾರಣವಾಗಿದೆ ಅಂತ ಹೀಗಲ್ಲಿ ಪ್ರಾರಂಭ ಕಂಡಿದೆ. ಮತ್ತೆ ಜನಾನಾಂ ಸಮ್ಯಕ್ ಜ್ಞಾನಾಯ ಅಭಿವ್ಯಕ್ತಂ, ಮೂಲ ವೇದವಾಕ್ಯ ರಾಘವೇಂದ್ರ ಸ್ವಾಮಿಗಳ ಟಿಪ್ಪಣಿಯಲ್ಲಿ ಇದೆ, ಮೂರ್ಧಾನಂ ದಿವೋ ಅರತಿಂ ಪೃಥಿವ್ಯಾ ವೈಶ್ವಾನರ ಮೃತ ಆಜಾತಂ ಅಗ್ನಿಂ ಅಂತ. ಈ ಋತ ಆಜಾತಂ ಅಗ್ನಿಂ ಅಂತಿದೆಯಲ್ಲ, ಅಲ್ಲಿ ಋತ ಆಜಾತ ಅಂದ್ರೆ ಅದನ್ನು ಸಪ್ತಮಿ ವಿಭಕ್ತಿಯ ಪದಚ್ಛೇದ, ಅದು ಸಪ್ತಮಿ ವಿಭಕ್ತಿ ಏಕವಚನ. ಋತೆ ಅಂದ್ರೆ ಯಥಾರ್ಥ ಜ್ಞಾನಕ್ಕಾಗಿ ಅಥವಾ ಯಥಾರ್ಥ ಜ್ಞಾನವನ್ನು ಕೊಡುವ ವೇದದ ಮೂಲಕ ಅಭಿವ್ಯಕ್ತ ಅಂತ ಇನ್ನೊಂದು ಅರ್ಥನೂ ಇದೆ, ಅದನ್ನ ಮುಂದೆ ನೋಡೋಣ. ಮೊನ್ನೆ ಒಂದು ದಿವಸ ಅದನ್ನು ಹೇಳಿದ್ದೆ. ಋತೆ ಅಂದ್ರೆ ಸಪ್ತಮಿ ವಿಭಕ್ತಿ, ಆ ಯಥಾರ್ಥ ಜ್ಞಾನದ ನಿಮಿತ್ತಕ್ಕಾಗಿ. ಆಜಾತಂ ಅಂತಿದೆ. ಈ ಆಜಾತ ಅಂದ್ರೆ ರಾಘವೇಂದ್ರ ಸ್ವಾಮಿ ಟಿಪ್ಪಣಿ ಗಮನಿಸಿ 857ನೇ ಪುಟದಲ್ಲಿ, ಆ ಅಂದ್ರೆ ಸಮ್ಯಕ್, ಜಾತ ಅಂತ ಹೀಗಾದ್ರೆ ತಾತ್ಪರ್ಯ. ಋತ ಅಂದ್ರೆ ವೇದ ಅಂತ ಅರ್ಥ ಇಟ್ಕೊಂಡ್ರೆ ಆವಾಗ ವೇದದಲ್ಲಿ ವ್ಯಕ್ತನಾದವನು ಅಂತ ಅರ್ಥ. ಇಲ್ಲಿ ಋತೆ ಅಂತ ಸಪ್ತಮಿ ವಿಭಕ್ತಿ ಅಂತವಾಗ ಅದನ್ನ ಜ್ಞಾನ ಅಂತ ಅರ್ಥ ಇಟ್ಕೊಂಡ್ರೆ ಆ ಜ್ಞಾನದ ನಿಮಿತ್ತಕ್ಕಾಗಿ. ಸಪ್ತಮಿ ವಿಭಕ್ತಿ ಅನ್ನೋದು ನಿಮಿತ್ತ ಅನ್ನೋ ಅರ್ಥವನ್ನು ಕೂಡ ಕೆಲವು ಕಡೆ ಹೇಳ್ತದೆ. ಅಲ್ಲಿ ಜಾತ ಅಂತ ಹೀಗಾದ್ರೆ ತಾತ್ಪರ್ಯ. ಮೂಲದಲ್ಲಿ ಮೂರ್ಧಾನಂ ದಿವೋ ಅರತಿಂ ಪೃಥಿವ್ಯಾ ವೈಶ್ವಾನರ ಮೃತ ಆಜಾತಂ ಅಂತಿದೆ. ಅದಾದ್ಮೇಲೆ ಮುಂದೆ ಉತ್ತರಾರ್ಧದಲ್ಲಿ ಜನಾನಾಮ್ ಅಂತಿದೆ. ಆ ಜನಾನಾಮ್ ಅನ್ನೋದನ್ನು ಇಲ್ಲೂ ಕೂಡ ತಗೊಳ್ಬೇಕು ಅಂತಾರೆ ರಾಘವೇಂದ್ರ ಸ್ವಾಮಿಗಳು. ಜನಾನಾಮಿತಿ ಅತ್ರಾಪಿ ಅಪಕರ್ಷಃ, ಭಾವದೀಪ ಟಿಪ್ಪಣಿಯಲ್ಲಿ. ಅದನ್ನ ಇಲ್ಲೂ ಕೂಡ ಸೆಳೆದುಕೊಂಡ್ರೆ ಜನರ ಯಥಾರ್ಥ ಜ್ಞಾನಕ್ಕಾಗಿ ಇವನು ವ್ಯಕ್ತನಾದವನು
ಅಂತ ಹೀಗದರ ತಾತ್ಪರ್ಯ ಆಗ್ತದೆ. ಜಾತಂ ಜನಿ ಪ್ರಾದುರ್ಭಾವೇ ಅಭಿವ್ಯಕ್ತಂ, ಅದಿಷ್ಟು ಶಬ್ದ ಆಯಿತು. ಈ ಮೂರ್ಧಾನಂ ದಿವೋ ಅರತಿಂ ಪೃಥ್ವಿ ಅಂತ ಅನ್ನೋದಕ್ಕೆ ಇನ್ನೊಂದಿಷ್ಟು ವಿವರಣೆ ಕೊಡೋನಿದ್ದೇನೆ, ಅದನ್ನು ಮುಂದೆ ಹೇಳ್ತೇನೆ. ಬೇರೆ ಬೇರೆ ಟಿಪ್ಪಣಿಗಳಲ್ಲಿ ಬಂದಿದೆ. ಅದಾದ್ಮೇಲೆ ಕವಿಂ ಅಂತ ಬಂದಿದೆ. ಕವಿ ಅಂದ್ರೆ ಅದಕ್ಕೆ ಸರ್ವಜ್ಞ ಅನ್ನೋ ಅರ್ಥ. ಅದನ್ನ ತತ್ವಪ್ರಕಾಶಿಕದಲ್ಲಿ ಜಯತೀರ್ಥರೇ ವರ್ಣನೆ ಮಾಡಿದ್ದಾರೆ. ದಿವಃ ಕಾರಣಭೂತಂ, ನಾನೀಗ ಓದ್ತಿರೋದು ತತ್ವಪ್ರಕಾಶಿಕ ವಾಕ್ಯ. ದಿವಃ ಕಾರಣಭೂತಂ ಮೂರ್ಧಾನಂ, ಪೃಥಿವ್ಯಾ ಕಾರಣಭೂತಂ ಪಾದಂ. ಇವೆರಡು ಆ ಭಗವಂತನ ಪಾದ ಮತ್ತು ಮೂರ್ಧ. ಭಗವಂತ ಅಂತ ನಾನು ನಮ್ಮ ಮತದ ಸಂಸ್ಕಾರದಿಂದ ಹೇಳಿದೆ, ಅವರು ಅಗ್ನಿ ಅಥವಾ ವೈಶ್ವಾನರ ಅಂತ ಹೇಳ್ತಾರೆ. ಜನಾನಾಂ ಸಮ್ಯಕ್ ಜ್ಞಾನಾಯ ಅಭಿವ್ಯಕ್ತಂ, ಜನಾನು ಅಂತ ಮುಂದೆ ಇದನ್ನು ಇಲ್ಲಿ ತಗೊಳ್ಬೇಕು. ಕವಿಂ ಅಂತ ಮೂಲ ಶ್ಲೋಕದಲ್ಲಿದೆ, ಮೂಲ ವೇದ ವಾಕ್ಯದಲ್ಲಿ ಅದಕ್ಕೆ ಸರ್ವಜ್ಞ ಅಂತ ಅರ್ಥ ಬರೆದಿದ್ದಾರೆ. ಕವಿ ಅನ್ನೋದು ನೀವು ತಗೊಂಡಿಲ್ಲ, ಇಲ್ಲಿ ಕೆಳಗೆ ವ್ಯಾಖ್ಯಾನ ಮಾಡುವಾಗ ತಗೊಂಡಿಲ್ಲ, ಆದ್ರೆ ಏನು ವ್ಯಾಖ್ಯಾನ ಅಂತ ಅರ್ಥ ಮಾತ್ರ ಬರೆದಿರ್ತಾರೆ. ಆಮೇಲೆ ಸಮ್ರಾಜಂ ಅಂತ ಮುಂದಿದೆ. ಸಮ್ರಾಜಂ ಅಂತಂದ್ರೆ ರಾಜ ಅಂದ್ರೆ ರಾಜ, ಇದು ನಮ್ಗೆ ಗೊತ್ತಿದೆ. ಸಮ್ರಾಟ್ ಅಂದ್ರೆ ದೊಡ್ಡ ರಾಜ, ಅದನ್ನೇ ಅಖಂಡೇಶಂ ಚಕ್ರವರ್ತಿ ಅಂತ ಈ ತರದ ಅರ್ಥ ಬರೆದಿದ್ದಾರೆ. ಮುಂದೆ ಕವಿಂ ಸಮ್ರಾಜಂ ಅತಿಥಿಂ ಅಂತ ಶಬ್ದ ಇದೆ ಅಲ್ಲಿ. ಅತಿಥಿ ಅನ್ನೋ ಶಬ್ದಕ್ಕೆ ಜಯತೀರ್ಥರು ಅರ್ಥ ಬರೆದಿದ್ದಾರೆ. ಅತ್ಯನ್ನಂ, ಅತ್ಯಂತ ಹೆಚ್ಚು ಅನ್ನವನ್ನ ಸ್ವೀಕಾರ ಮಾಡುವವನು. ನಾವೆಲ್ಲ ತಿಂದದನ್ನು ಅವನೇ ತಿಂತಾನೆ. ಮತ್ತೆ ಪ್ರಳಯ ಕಾಲದಲ್ಲಿ ದೊಡ್ಡ ಭೋಜನ ಮಾಡುವವನು ಅತ್ಯನ್ನಂ. ಮುಂದೆ ಆ ವೇದ ವಾಕ್ಯದಲ್ಲಿ ಕವಿಂ ಸಮ್ರಾಜಂ ಅತಿಥಿಂ ಜನಾನಾಂ ಆಸನ್ನಾ ಪಾತ್ರಂ ಅಂತಿದೆ. ಆಸನ್ನ ಅಂತ ಅನ್ನೋದನ್ನ ಆಮೇಲೆ ತಗೊಳ್ಳೋಣ, ಅದು ಈಗ ಇಲ್ಲಿ ಬೇಕಾಗಿಲ್ಲ. ಪಾತ್ರ ಅಂತಿದೆಯಲ್ಲ, ಪಾತ್ರ ಅಂದ್ರೆ ಅವನು ನಮಗೆ ಪಾಲಕ ಅಂತ ತಾತ್ಪರ್ಯ. ಅದನ್ನೇ ಜಯತೀರ್ಥರು ಜನಾನಾಂ ಪಾತಾರಂ, ಜನರ ಪಾಲಕ ಅಂತ ಹೀಗೆ ಮಾಡಿದ್ದಾರೆ. ಇಲ್ಲೇನು ಜನಾನಾಮ್ ಅಂತ ಬಂದಿದೆ, ಆ ಜನಾನಾಮ್ ಅನ್ನೋ ಶಬ್ದವನ್ನ ಪೂರ್ವಾರ್ಧದಲ್ಲೂ ಇಟ್ಕೋಬೇಕು, ಉತ್ತರಾರ್ಧದಲ್ಲೂ ಇಟ್ಕೋಬೇಕು ಅಂತ ರಾಘವೇಂದ್ರ ಸ್ವಾಮಿಗಳ ಅಭಿಪ್ರಾಯ. ಜನರ ಯಥಾರ್ಥ ಜ್ಞಾನಕ್ಕಾಗಿ ಹುಟ್ಟಿದವನು ಜನರ ಪಾಲಕ ಕೂಡ ಅಂತ ಹೀಗದರ ಅಭಿಪ್ರಾಯ. ಮುಂದೆ ವೈಶ್ವಾನರ ಅಗ್ನಿಂ, ಅಂತಹ ವೈಶ್ವಾನರ ಶಬ್ದವಾಚ್ಯನಾದ ಅಗ್ನಿಯನ್ನ ದೇವಾಹ, ದೇವತೆಗಳು ಆಸನ್ನಾ ಪಾತ್ರಂ ಜನಯಂತ ದೇವಾಹ ಅಂತಿದೆಯಲ್ಲ, ಜನಯಂತ ಅಂದ್ರೆ ಹಾಗೆ ಮಾಡಿಕೊಂಡ್ರು, ಹಾಗೆ ಸ್ವೀಕಾರ ಮಾಡಿಕೊಂಡ್ರು. ಜನಯಂತ ಅಂದ್ರೆ ಹುಟ್ಟಿಸಿದರು ಅಂತ ಅರ್ಥ. ಅವನ ಆ ರೂಪವನ್ನು ಹಾಗೆ ಅವರು ಅಭಿವ್ಯಕ್ತ ಮಾಡಿಕೊಂಡ್ರು ಅಂತ ತಿಳ್ಕೋಬೇಕು. ತಮ್ಮ ಮನಸ್ಸಿನಲ್ಲಿ ಧ್ಯಾನಿಸಿದರು ಅಂತ ತಿಳ್ಕೋಬಹುದು. ಅದು ಹೇಗೆ ಅಂದ್ರೆ ದೇವಾಹ ಆಸನ್ ಅಂತಿದೆಯಲ್ಲ, ಅದು ಆಸನ್ ಅಂತ ಅನ್ನೋದಕ್ಕೆ ಆಸ್ಯೆ ಅಂತ ಹೀಗೆ ಅದರ ಅರ್ಥ. ಅದು ಆಸ್ಯೆ ಅಂತ ಸಪ್ತಮಿ ವಿಭಕ್ತಿ ಅಂತವಾಗಿ ಅದನ್ನು ನಾವು ಇಟ್ಕೊಂಡಿದ್ದೀವಿ ಈಗ. ಆದ್ರೆ ಮೂಲದಲ್ಲಿರುವುದು ಆಸನ್ ಅಂತ ಮಾತ್ರ. ಅದಕ್ಕೆ ಇವೆಲ್ಲ ಸಂಸ್ಕೃತ, ಈ ವೇದವಾಕ್ಯದ ಶಬ್ದಗಳು ಒಂದು ಮೂಲ ಗಟ್ಟಿ ಬಂಗಾರ ಇದ್ದಂಗೆ ಇರ್ತದೆ. ಅದನ್ನ ನಮಗೆ ಬೇಕಾದಂತೆ ಉಂಗುರವೋ ಮತ್ತೆ ಕಡಗವೋ ಅಥವಾ ಕುತ್ತಿಗೆಯಲ್ಲಿ ಹಾಕೊಳ್ಳುವ ಹಾರವೋ ಹಾಗೆ ನಾವು ಅದನ್ನು ಬದಲಾಯಿಸ್ಕೊಳ್ಳಿಕ್ಕೆ ಬರುವಂಗೆ ಇರ್ತಾವೆ ಅವೆಲ್ಲ. ಅದಕ್ಕಾಗಿ ಮೂಲ ಆಸನ್ನ ಅಂತಷ್ಟೇ ಶಬ್ದ ಇದ್ರೆ ಇಲ್ಲಿ ಅದನ್ನ ಆಸ್ಯೆ ಅಂತ ಅರ್ಥ ಮಾಡ್ಕೊಂಡಿದ್ದಾರೆ. ಆಸ್ಯತಯ ಅಂತ ಅರ್ಥ, ಸಪ್ತಮಿ ವಿಭಕ್ತಿ ಅದು. ಆಸ್ಯತೆಯ, ಆಸ್ಯದ ರೂಪದಿಂದ, ಮುಖದ ರೂಪದಿಂದ ಸ್ವೀಕಾರ ಮಾಡಿದರು. ಯಾಕೆಂದ್ರೆ ಅಗ್ನಿ ಎಲ್ಲರಿಗೂ ಮುಖ, ಎಲ್ಲ ದೇವತೆಗಳಿಗೂ ಕೂಡ. ದೇವತೆಗಳಿಗೆಲ್ಲ ಆಹುತಿಯನ್ನು ಒಯ್ದು ಮುಟ್ಟಿಸುವುದು ಅವನದೇ ಕೆಲಸ. ಮಂತ್ರದಲ್ಲಿ ಆಸನ್ನಾ ಪಾತ್ರ ಅಂತಿದೆ, ಆ ಅಂತಿದೆ. ಆ ಅಂದ್ರೆ ಆ ಜನ ಅಂತ, ಆಕುರುವನ್, ಹಾಗೆ ಮಾಡಿಕೊಂಡ್ರು ಅಂತ ಅದರ ತಾತ್ಪರ್ಯ. ಇದಿಷ್ಟು ಆ ವೇದವಾಕ್ಯದ ಅರ್ಥ. ಗುರುವರ್ಥ ದೀಪಿಕಾ ಟಿಪ್ಪಣಿಯಲ್ಲಿರೋದೊಂದಿಷ್ಟನ್ನು ಹೇಳ್ತೇನೆ. ಆಸ್ಯತೆ ಅನೇನ ಇತಿ ಆಸನ್ ಮುಖಂ. ಆಸ್ಯತೆ ಅಲ್ಲ, ಅಸ್ಯತೆ. ಅಸ್ಯತೆ ಅಂದ್ರೆ ತಿನ್ನಲ್ಪಡುತ್ತದೆ, ಅಸುಕ್ಷೇಪಣೆ. ಆಹಾರವನ್ನು ನಾವು ಒಳಗೆ ತಗೊಳ್ತೀವಿ, ಹೊರಗೆ ಹಾಕ್ತೀವಿ ಅಂತಲ್ಲ, ಒಳಗೆ ಹಾಕೋತೀವಿ. ಇದು ಹೀಗೆ ಆಸನ್ ಅಂದ್ರೆ ಹಾಸ್ಯ, ಮುಖ. ಇಲ್ಲಿ ನೋಡಿ,
ಇದೇ ದೃಷ್ಟಿಯಿಂದ ಇಲ್ಲಿ ಗುರುವರ್ಥ ದೀಪಿಕಾದಲ್ಲಿ ಆಸನ್ ಆಸ್ಯಂ ಅಂತ ಬರೆದಿದ್ದಾರಲ್ಲ, ಅದಕ್ಕಾಗಿ ರಾಘವೇಂದ್ರ ಸ್ವಾಮಿ ಟಿಪ್ಪಣಿಯಲ್ಲೂ ಕೂಡ ಆಸನ್ ಆಸ್ಯೆ ಅಂತ ಅಲ್ಲ, ಅದು ಆಸ್ಯಂ ಅಂತ ಇದ್ದಿರ್ಬೇಕು ಅಂತ ನಂದೊಂದು ಆಲೋಚನೆ. ಅಲ್ಲಿರೋದ್ರಿಂದ ಸಪ್ತಮಿ ವಿಭಕ್ತಿ ಇರೋದ್ರಿಂದ ಸಪ್ತಮಿ ವಿಭಕ್ತಿ ಹೇಳಿದೆ, ಆದರೆ ಸಪ್ತಮಿ ವಿಭಕ್ತಿಯ ಅರ್ಥ ಅವರೇ ಮುಂದೆ ಹೇಳಲಿಲ್ಲ. ಆಸ್ಯತಯ ಆಸ್ಯತ್ವೇನ ಅಂತ ಅರ್ಥ ಹೇಳಿದರು. ಪ್ರಥಮ ವಿಭಕ್ತಿಗೆ ಅಹಂ ವಿಷ್ಣು ನಾರಾಯಣಂ ಜಾನಾಮಿ ಅಂದರೆ ಅಹಂ ವಿಷ್ಣು ನಾರಾಯಣತ್ವೇನ ಜಾನಾಮಿ ಅಂತ ಅರ್ಥ ಆಗ್ತದೆ. ಅದು ಪ್ರಥಮ ವಿಭಕ್ತಿಗೆ ಅಥವಾ ದ್ವಿತೀಯ ವಿಭಕ್ತಿಗೆ ಅರ್ಥ ಆಗ್ಬೋದು. ಸಪ್ತಮಿ ವಿಭಕ್ತಿಗೆ ಆ ಥರದ ಅರ್ಥ ಬರೋದಿಲ್ಲ, ಅದಕ್ಕೊಂದು ನಿರ್ದಿಷ್ಟ ಅರ್ಥನೇ ಬಂದ್ಬಿಡ್ತದೆ. ಅದಕ್ಕಾಗಿ ಆಸನ್ ಆಸ್ಯಂ ಮುಖಂ ಮಕಾರಸ್ಯ ನಕಾರಾದೇಶ ಯಲೋಪಶ್ಚ ಛಾಂದಸಃ ಇದೆಲ್ಲ ವೇದ ಆದ್ರಿಂದ ಆಸ್ಯಂ ಅನ್ನಲ್ಲಿರುವ ಮಕಾರ ಹೋಗಿ ನಕಾರ ಬಂತು, ಅಲ್ಲಿರುವ ಯಕಾರವು ಕೂಡ ಹೊರಟು ಹೋಗಿದೆ. ಮುಂದೆ ಅರತಿಂ ಪೃಥಿವ್ಯಾಹ ಅರತಿ ಅಂತಿದೆ. ಅರತಿ ಅಂದ್ರೆ ಪಾದ ಅಂತ ಅದರ ತಾತ್ಪರ್ಯ ಆಗ್ತದೆ. ಪೃಥಿವ್ಯಾಹ ಕಾರಣಭೂತಂ ಪಾದಂ ಅಂತ ಅರ್ಥ ಮಾಡಿದ್ದಾರೆ ಜಯತೀರ್ಥರು. ಅದು ಹೇಗೆ ಅಂದ್ರೆ ವಜ್ರಾಢ ಸ್ವಾಮಿ ತೋರಿಸ್ತಾರೆ. ಋಗತೋವಿಚ ಧಾತೋಹ ಕರಣಾರ್ಥೆ, ಋಗತವನ್ನು ಧಾತುವಿಗೆ ಹೋಗುವುದು ಅಂತ ಅರ್ಥ. ಅದಕ್ಕೆ ಕರ್ಣ ಎಂಬ ಅರ್ಥದಲ್ಲಿ ಉಣಾದಿ ಗಣದಲ್ಲಿರುವಂತಹ ಒಂದು ಪ್ರತ್ಯಯ ಬಂದಿದೆ, ಅತಿ ಪ್ರತ್ಯಯ. ಆ ಅತಿ ಪ್ರತ್ಯಯ ಬಂದು ಆಮೇಲೆ ಅದಕ್ಕೆ ಋ ಇದ್ದದ್ದು ಅರ್ ಆಗಿದೆ, ಅದು ಗುಣ ಸಂಧಿ. ಅದಕ್ಕೆ ಇಷ್ಟೆಲ್ಲ ಬಂದಾಗ ಅರಿಯತೆ ಗಮ್ಯತೆ ಅನಿಯನ ಇತಿ ಹೀಗೊಂದು ವ್ಯುತ್ಪತ್ತಿ ಮಾಡಿ ಅರತಿ ಅಂದ್ರೆ ಪಾದ ಅಂತ ಹೀಗಾದ್ರೆ ಅರ್ಥ. ಮುಂದೆ ಅತಿಥಿ ಅಂತಿದೆ. ಅತಿ ಈಸ್ ಈಕ್ವಲ್ ಟು ಅತಿಶಯಿತಂ ಗುರುವರ್ಥ ದೀಪಿಕಾ ಟಿಪ್ಪಣಿಯಲ್ಲಿ. ಅತಿ ಅನ್ನೋದಕ್ಕೆ ಅರ್ಥ ಅತಿಶಯಿತ. ಥ ಅಂದ್ರೆ ಅನ್ನ. ಇದನ್ನೆಲ್ಲ ರಾಘವೇಂದ್ರ ಇವರು ಆಚಾರ್ಯರು ಸರ್ವಮೂಲದಲ್ಲೇ ಈ ಋಗ್ಭಾಷ್ಯ ಮೊದಲಾದ ಕಡೆ ಮತ್ತು ಎಲ್ಲೆಲ್ಲೋ ಹೇಳಿದ್ದಾರೆ. ಥ ಅಂದ್ರೆ ಅನ್ನ. ಅತ್ಯನ್ನಂ ಅತಿಥಿ ಸ್ಮೃತಃ ಅಂತ ಹೀಗೆಲ್ಲ ಉಪನಿಷತ್ ಭಾಷೆದಲ್ಲೂ ಇರಬಹುದು. ಅದರಿಂದ ನಾನು ಅದು ಹುಡುಕ್ಲಿಕ್ಕೆ ಹೋಗ್ಲಿಲ್ಲ, ಇದು ತುಂಬಾ ಪ್ರಸಿದ್ಧ ಆಚಾರ ಆ ಅರ್ಥ ಹೇಳಿರೋದು. ಥಮ್ ಈಸ್ ಈಕ್ವಲ್ ಟು ಅನ್ನ. ಅತಿ ಥಮ್ ಎಸ್ ಸಹ ಅತಿಥಿ. ಈಗ ಆಶ್ರಿತ್ಯ ಅತಿಥಿ ಶಬ್ದಸ್ಯ ಅರ್ಥಕಥನಂ ಅತ್ಯನ್ನಮಿತಿ. ಮುಂದೆ ಅತಿಥ ಅಂತ ಆಗ್ಬೇಕು. ಅತಿಥಿ ಅಂತ ಹೇಗಾಯ್ತು ಅಂದ್ರೆ ಮೊದಲನೇ ಅಕ್ಷರವನ್ನು ಬಿಟ್ಟು ಎರಡನೇ ಅಕ್ಷರವನ್ನು ದಾಟಿ ಮೂರನೇ ಅಕ್ಷರಕ್ಕೆ ಹೋದ್ರೆ ಅಲ್ಲಿ ಅದೊಂದು ಅತಿಶಯವನ್ನು ತೋರಿಸ್ತಾರೆ. ಅತಿ ಹೆಚ್ಚು ಅನ್ನ ಇರುವವನು ಇತಿ ವಚನಾತ್ ಶ್ರೌತ ಅತಿಥಿ ಪದೇನ ಅಕಾರಸ್ಯ ಇಕಾರ. ವೇದದಲ್ಲಿ ಏನು ಅತಿಥ ಅಂತ ಶಬ್ದ ಇದೆ, ಅದಕ್ಕೆ ಅಲ್ಲಿ ಅಕಾರಕ್ಕೆ ಇಕಾರ ಬಂದಿದೆ. ಅತಿಥಿ ಶಬ್ದ ಏನ ಅಂತಿದೆ. ಅತಿಥಿ ಶಬ್ದ ತಯಾರಾಗಿದ್ದು ಹೀಗೆ. ಇದರ ಸ್ಪಷ್ಟವಾಗಿ ಈಕ್ವಲ್ ಟು ಮಾರ್ಕ್ ಹಾಕಿ ಇದು ನಮಗೆ ಅಭಿನವ ಚಂದ್ರಿಕಾ ಟಿಪ್ಪಣಿಯಲ್ಲಿ ಬಂದಿದೆ. ಋಗ್ವೇದದಲ್ಲಿ 6, 8, 1 ಅಂತಿದೆ. ನನಗೆ ಅದು ಕನ್ಫ್ಯೂಸ್ ಆಗ್ತದೆ. ಅದು 6 ಅಂದ್ರೆ ಮಂಡಲವೋ ಅಷ್ಟಕವೋ ಅಂತ. ಇಡೀ ಋಗ್ವೇದವನ್ನ 10 ಮಂಡಲವಾಗಿ ವಿಭಾಗ ಮಾಡ್ತಾರೆ ಅಥವಾ 8 ಅಷ್ಟಕವಾಗಿ ವಿಭಾಗ ಮಾಡ್ತಾರೆ. ಆ ಥರದ 6 ಅಂತ ಬಂದ್ಬಿಟ್ರೆ ನಮ್ಮಂಥವ್ರಿಗೆ ವೇದದ ಅಭ್ಯಾಸ ಇಲ್ಲದೆ ಇದ್ದವರಿಗೆ ಅದು ಗೊತ್ತಾಗೋದಿಲ್ಲ. ಅಂತೂ 6, 8, 1 ಅಂತ ಅಷ್ಟೇ ಇದೆ. ನೀವೆಲ್ಲರೂ ನೋಡ್ಕೊಳ್ಬಹುದು. ದಿವಹ ಕಾರಣೀಭೂತ ಮೂರ್ಧಾನಂ. ಇವನ ಭಗವಂತನ ತಲೆ ದ್ಯುಲೋಕಕ್ಕೆ ಕಾರಣವಾದ ತಲೆ, ಅದು ಅಂತಹ ಮೂರ್ಧ ಉಳ್ಳವನು ಅಂತ ಅದರ ತಾತ್ಪರ್ಯ. ಮೂರ್ಧಾತ್ಮಕಂ. ಮುಂದೆ ಪಾದಂ ಅಂದ್ರೆ ಪಾದಾತ್ಮಕಂ. ಪೃಥ್ವಿಗೆ ಕಾರಣವಾದ ಪಾದ ಇವನು ಅಂದ್ರೆ ಇವನೇ ಪಾದ. ಇವನ ಪಾದ ಅನ್ನೋದಕ್ಕಿಂತ ಇವನೇ ಪಾದ ಸ್ವರೂಪ, ಇವನೇ ಮೂರ್ಧ ಸ್ವರೂಪ ಅಂತ ಈಗ ಅದರ ತಾತ್ಪರ್ಯ. ಅಲ್ಲಿ ಅಭಿನವ ಚಂದ್ರಿಕಾ ಟಿಪ್ಪಣಿಯಲ್ಲಿ ಪ್ರತಿಯೊಂದಕ್ಕೂ ಅರ್ಥ ಬರೆದಿದ್ದಾರೆ. ಋತೆ ಇತ್ಯಸ್ಯ ಅರ್ಥ, ಋತ ಅನ್ನೋ ಶಬ್ದಕ್ಕೆ ಅರ್ಥ ಸಮ್ಯಕ್ ಜ್ಞಾನಾಯ ಅಂತ. ಮತ್ತೆ ಅಜಾತಂ ಅಂತ ಅನ್ನೋದಕ್ಕೆ ಆಜಾತಂ ಅನ್ನೋದಕ್ಕೆ ಅರ್ಥ ಅಭಿವ್ಯಕ್ತ ಅಂತೇಳಿ. ಅತಿಥಿ ಅನ್ನೋದಕ್ಕೆ ಅರ್ಥ ಅತ್ಯನ್ನ ಅಂತೇಳಿ. ಯಾಕಂದ್ರೆ ಜಯತೀರ್ಥರು ಮೂಲ ವೇದವಾಕ್ಯಗಳ ಶಬ್ದಗಳನ್ನು ತಗೊಂಡಿಲ್ಲ, ತಾವು ಅರ್ಥ ಮಾತ್ರ ಬರೆದಿದ್ದಾರೆ. ಆದ್ರಿಂದ ಅಭಿನವ ಚಂದ್ರಿಕಾದಲ್ಲಿ ಅದನ್ನು ತೋರಿಸ್ಬೇಕಾಯ್ತು. ಪಾತ್ರಂ ಅನ್ನೋದರ ಅರ್ಥ ಪಾತಾರಂ ಅಂತ. ಆಸನ್ ಇತ್ಯಸ್ಯ ಅರ್ಥ ಆಶ್ರಿತಯ. ನಮ್ಮ ಸಿದ್ಧಾಂತಕ್ಕನುಸಾರವಾಗಿ ಅದನ್ನು ಮುಂದೆ ನೋಡಬೇಕು. ಆದ್ರೂ ಈಗ ಅದನ್ನು ಹೇಳಬೇಕು ಅಂತ ಅನಿಸಿದೆ, ಹೇಳ್ತಿದ್ದೇನೆ ಅಷ್ಟೇ. ವೈಶ್ವಾನರಂ ಅಗ್ನಿಂ ಅಂತ ಬಂದಿದೆಯಲ್ಲ, ಇವೆಲ್ಲ ಭಗವಂತನಿಗೆ ವಾಚಕ. ಮುಖ್ಯವಾಗಿ ಇಲ್ಲೆಲ್ಲೂ ಬಂದಿಲ್ಲ ಟಿಪ್ಪಣಿಯಲ್ಲಿ,
ಆದ್ರೆ ಟಿಪ್ಪಣಿಕಾರ ಅದನ್ನೆಲ್ಲ ಹೇಳ್ಬೇಕಾಗಿಲ್ಲ, ನೀವು ನೋಡಿ ತಿಳ್ಕೊಳ್ಳಿ ಅಂತ ಬಿಡ್ತಾರೆ. ಭಾಗವತ ತಾತ್ಪರ್ಯ ಇತ್ಯಾದಿಗಳ ಅನುಸಾರವಾಗಿ ಆ ಈ ಪರಶುರಾಮ ರೂಪದ ಭಗವಂತ ಅವನೇ ಅಗ್ನಿ, ಅವನೇ ಇಲ್ಲಿ ವೈಶ್ವಾನರ. ತಸ್ಯಾಹ ಅಗ್ನಿರೇವ ಮುಖಂ ಅಂತ ಬೃಹದಾರಣ್ಯಕ. ಸಂಹರ್ತ್ರೇ ಸರ್ವದೋಷಾಣ, ಇದು ಭಾಗವತ ತಾತ್ಪರ್ಯದಲ್ಲಿ ಒಂದಿಷ್ಟು ಪರಶುರಾಮನ ಬಗ್ಗೆ ಬಂದಿದೆ. ಹಾಗೆ ಬೃಹದಾರಣ್ಯಕ ಉಪನಿಷತ್ ಭಾಷ್ಯದಲ್ಲಿ ಅದು ಬಂದಿದೆ. ಆ ಪರಶುರಾಮ ಬೃಹದಾರಣ್ಯಕ ಉಪನಿಷತ್ ಭಾಷ್ಯ ಹೇಳುವಂತೆ ಸರ್ವದೋಷಗಳಿಗೂ ಸಂಹಾರಕ, ಅದಕ್ಕಾಗಿ ಸಂಹರ್ತ್ರೇ ಸರ್ವದೋಷಾಣ. ಮತ್ತೆ ಭಾಗವತ ತಾತ್ಪರ್ಯ ಹೇಳುವಂತೆ ಅವನು ಜ್ಞಾನೋತ್ಪಾದಕ, ಅದಕ್ಕೆ ಜ್ಞಾನೋತ್ಪಾದನ ಹೇತವೇ. ಮುಂದೆ ಮಹಾಭಾರತ ತಾತ್ಪರ್ಯ ಹೇಳುವಂತೆ ಅವನು ಧನದ ದೇವತೆ, ಆದ್ರಿಂದ ಧನಸ್ಯ ದೇವತಾಯೈತೆ ಭಾರ್ಗವಾಯ ನಮೋ ನಮಃ ಅಂತ. ಇದು ಬೃಹದಾರಣ್ಯಕ ಉಪನಿಷತ್ ಭಾಷ್ಯ, ಭಾಗವತ ತಾತ್ಪರ್ಯ, ಹಾಗೆ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಬಂದಿರುವ ಒಂದೊಂದು ಅಂಶಗಳು. ಅಲ್ಲೇ ಇರುವಂತಹ ಶಬ್ದಗಳನ್ನೇ ತಗೊಂಡು ಅದಕ್ಕೆ ಚತುರ್ಥಿ ವಿಭಕ್ತಿ ಹಾಕಿ ನಾನು ವೈಯಕ್ತಿಕ ಅನುಸಂಧಾನಕ್ಕೆ ಒಂದು ಶ್ಲೋಕ ಮಾಡ್ಕೊಂಡಿದ್ದೀನಿ. ಅದನ್ನ ಈಗ ಸಂದರ್ಭದಲ್ಲಿ ಹೇಳಿದೆ, ಹಿಂದೆನೂ ಹೇಳಿದ್ದೆ. ಆದ್ರಿಂದ ಅಗ್ನ್ಯಂತರ್ಗತನಾದ ಪರಶುರಾಮ ನಮ್ಮ ದೋಷಗಳನ್ನು ಪರಿಹಾರ ಮಾಡ್ತಾನೆ, ಧನ ಕೊಡ್ತಾನೆ, ಮತ್ತೆ ನಮಗೆ ಮುಖ್ಯವಾಗಿ ಜ್ಞಾನದಾಯಕ ಅಂತ ಭಾಗವತ ತಾತ್ಪರ್ಯ ಅವನನ್ನು ಹೇಳಿದೆ. ಅದು ಶತ್ರುನಾಶಕವಾದ ರೂಪ ಹೌದಾದ್ರೂ ಕೂಡ ಜ್ಞಾನದಾಯಕ ಅಂತ ಭಾಗವತ ತಾತ್ಪರ್ಯ. ಸರ್ವತ್ರ ಸರ್ವಕೃತ್ಯಾಪಿ ಹಯಗ್ರೀವಾದಿ ರೂಪಕ ಜ್ಞಾನ ರಕ್ಷಕ ಜಾಮದಜ್ಞಾದಿ ರೂಪೇಣ ಜ್ಞಾನದಾಯಕ, ಜಾಮದಜ್ಞಾದಿ ರೂಪವಾನ್ ಜ್ಞಾನೋತ್ಪಾದಕ ಅಂತ ಹೀಗೆ ಬಂದಿದೆ. ಈ ವೇದವಾಕ್ಯವು ಕೂಡ ಅದನ್ನ ಚೆನ್ನಾಗಿ ಹೇಳಿದೆ. ಋತೆ ಆಜಾತಂ ಅಂತ, ಯಥಾರ್ಥ ಜ್ಞಾನಕ್ಕಾಗಿ ಅವನು ಅಭಿವ್ಯಕ್ತನಾದವನು ಅಂತ. ಹೀಗೆ ಯಥಾರ್ಥ ಜ್ಞಾನವನ್ನು ಕೊಡುವುದಕ್ಕಾಗಿ ಅವನು ಇರುವವನು. ಆದ್ರಿಂದ ಇದು ಪರಶುರಾಮ ರೂಪದ ಭಗವಂತನ ಸ್ತೋತ್ರ ಅಂತ ನಾವು ತಿಳಿದುಕೊಳ್ಬೇಕು. ಕವಿ, ಸಮ್ರಾಜ, ಅತಿಥಿ ಅದೆಲ್ಲವೂ ಸರಿ. ಅಗ್ನಿಯೇ ಅತ್ಯನ್ನ, ಎಲ್ಲವನ್ನೂ ಸುಟ್ಟು ಭಸ್ಮ ಮಾಡ್ತದೆ. ಆಮೇಲೆ ಅಗ್ನಿಯೂ ಕೂಡ ನಮಗೆ ಧನದಾಯಕ. ಅಲ್ಲಿ ಒಂದು ಶ್ಲೋಕ ಯಾವುದೋ ಪುರಾಣದಲ್ಲಿದೆ, ನೀವು ಕೇಳಿರ್ತೀರಿ. ಆರೋಗ್ಯಂ ಭಾಸ್ಕರಾದಿಚ್ಛೇತ್ ಧನಮಿಚ್ಛೇದ್ ಹುತಾಶನಾಥ್ ಜ್ಞಾನಂ ಮಹೇಶ್ವರಾದಿಚ್ಛೇದ್ ಮುಕ್ತಿಮಿಚ್ಛೇದ್ ಜನಾರ್ದನಾಥ್ ಅಂತ. ಸೂರ್ಯನಿಂದ ನಾವು ಆರೋಗ್ಯವನ್ನು ಬಯಸಬೇಕು, ಅಗ್ನಿಯಿಂದ ಧನವನ್ನು ಬಯಸಬೇಕು, ಮತ್ತೆ ಜ್ಞಾನವನ್ನ ಮಹೇಶ್ವರನಿಂದ ಬಯಸಬೇಕು, ಹಾಗೆ ಮುಕ್ತಿಯನ್ನ ವಿಷ್ಣುವಿನಿಂದ ಬಯಸಬೇಕು ಅಂತ. ಆರೋಗ್ಯವನ್ನು ಭಾಸ್ಕರನಿಂದ ಬಯಸಬೇಕು ಅಂತ ಅನ್ನೋದಕ್ಕೆ ಭಾಗವತ ತಾತ್ಪರ್ಯದಲ್ಲೆಲ್ಲ ಸರ್ವದೇಹಾಭಿಮಾನಿ ದೇಹಿನಾಂ ದಿವಾಕರ, ಎಲ್ಲ ದೇಹಗಳಿಗೂ ಅವನ ಅಭಿಮಾನಿ ಅಂತ ಬಂದಿದೆ. ಮತ್ತೆ ಅಗ್ನಿ ಧನದಾಯಕ ಅಂತ ಶಾಸ್ತ್ರದಲ್ಲಿ ಪ್ರಸಿದ್ಧಿ ಇದೆ. ಅಗ್ನ್ಯಂತರ್ಗತನಾದ ಪರಶುರಾಮ ವಸ್ತುತಃ ಧನದಾಯಕ. ಮತ್ತೆ ಜ್ಞಾನಂ ಮಹೇಶ್ವರಾದಿಚ್ಛೇತ್ ವಿದ್ಯಾಕಾಮಸ್ತು ಗಿರೀಶಂ ಅಂತ ಭಾಗವತದಲ್ಲಿ 2ನೇ ಸ್ಕಂದದಲ್ಲಿ 4-5ನೇ ಅಧ್ಯಾಯದಲ್ಲಿ ಒಂದ್ ಕಡೆ ಬಂದಿದೆ. ಅದರಿಂದ ನಮ್ಗೆ ಜ್ಞಾನ ಬೇಕು ಅಂತಿದ್ರೆ ಈಶ್ವರನ ಧ್ಯಾನ ಮಾಡಬೇಕು, ಮುಕ್ತಿಯನ್ನಂತೂ ವಿಷ್ಣುವಿನಿಂದ ಬಯಸಬೇಕು ಅಂತ ಹೀಗೆ ಬಂದಿದೆ. ಆದ್ರಿಂದ ಅವನೇ ನಮಗೆ ಧನದಾಯಕ, ಅಗ್ನಿ ಧನದಾಯಕ, ಅಗ್ನ್ಯಂತರ್ಗತನಾದ ಪರಶುರಾಮನೇ ಧನದಾಯಕ. ಅವೆರಡೂ ಕೂಡ ಶಾಸ್ತ್ರದ ಸಮರ್ಥನೆ ಇರುವಂತಹ ಮಾತುಗಳೇ. ಅವನನ್ನು ತಮ್ಮ ಮುಖವನ್ನಾಗಿ ಮಾಡಿಕೊಂಡ್ರು. ಇಲ್ಲಿ ಅಗ್ನಿ ಪರವಾಗಿ ಅರ್ಥ ಮಾಡಿಕೊಂಡಾಗ ದೇವತೆಗಳು ಇವನನ್ನ ಮುಖವನ್ನಾಗಿ ಮಾಡಿಕೊಂಡ್ರು. ಮುಖ ಅಂದ್ರೆ ಇವನ ಮೂಲಕ ಅವರ ಆಹುತಿ ಸ್ವೀಕಾರ ಮಾಡ್ತಾರೆ. ಪರಮಾತ್ಮನ ಪರವಾಗಿ ಅರ್ಥ ಆದ್ರೆ ತಮ್ಮನ್ನ ಯಜಮಾನನನ್ನಾಗಿ ಮಾಡ್ಕೊಂಡ್ರು. ಮುಖ ಅಂದ್ರೆ ಪ್ರಮುಖ ಅಂತ ಅರ್ಥ, ಅವನೇ ಅಲ್ಲಿ ಹಿರಿಯ ಅಂತ ಅರ್ಥ. ಈ ಸಂದರ್ಭದಲ್ಲಿ ಆ ಎರಡೂ ಅರ್ಥನು ನನ್ಗೆ ಹೇಗೆ ಹೊಳೆದಿದೆಯೋ ಅದನ್ನ ಹೇಳಿದ್ದೀನಿ. ಈಗೆಲ್ಲ ಶಬ್ದಾರ್ಥ ಚಿಂತನೆ ಮಾಡಿದೆವು. ಈಗ ಕೊನೆಗೊಮ್ಮೆ ಆ ಮೂರ್ಧಾನಂ ದಿವೋ ಋತಿಂ ಅನ್ನೋ ಮಂತ್ರದ ಸಾರಾಂಶ ಹೇಳ್ತೇನೆ. ಸಿದ್ಧಾಂತಕ್ಕನುಸಾರವಾಗಿ ಹೇಳಿಬಿಡ್ತೇನೆ. ಅದು ವೈಶ್ವಾನರ ಅಗ್ನಿ ಎರಡೂ ಒಟ್ಟಿಗೆ ಬಂದಿರೋದ್ರಿಂದ ಅಗ್ನಿವಾಚಕ ಅಂತ ಅವ್ರು ತಿಳ್ಕೊಂಡಿದ್ದಾರೆ. ಅದೇನೇ ಇರಲಿ, ಜೀವಲೋಕ ಅಂದ್ರೆ ಮೇಲಿನ ಲೋಕ, ಅದಕ್ಕೆ ಕಾರಣವಾದ ತಲೆ ಉಳ್ಳವನು, ಆ ತಲೆಯ ಸ್ವರೂಪ ಈ ಭಗವಂತ. ಹಾಗೆ ಭೂಲೋಕಕ್ಕೆ ಕಾರಣವಾದ ಪಾದ ಉಳ್ಳವನು ಅಥವಾ ಪಾದ ಸ್ವರೂಪ ಈ ಭಗವಂತ. ಅಗ್ನ್ಯಂತರ್ಗತನಾದಂಥ ಈ ಪರಶುರಾಮ ಏನಿದ್ದಾನೆ, ಅವನು ಎಲ್ಲಾ ಜನರಿಗೂ ಕೂಡ ಯಥಾರ್ಥ ಜ್ಞಾನವನ್ನು ಕೊಡುವುದಕ್ಕಾಗಿಯೇ ಹುಟ್ಟಿದವನು. ಅವನು ಸರ್ವಜ್ಞ, ಸಮಸ್ತ ಅನಂತಕೋಟಿ ಬ್ರಹ್ಮಾಂಡಕ್ಕೆ ಆತ ನಾಯಕ. ಅಗ್ನಿಯು ಸರ್ವದಾಹಕ, ಎಲ್ಲವನ್ನು ಸುಟ್ಟು ಭಸ್ಮ ಮಾಡ್ತದೆ. ಅಗ್ನ್ಯಂತರ್ಗತನಾದ ಈ ಪರಶುರಾಮ ರೂಪನಾದ ಭಗವಂತನೂ ಕೂಡ, ಹಾಗೆ ನರಸಿಂಹ ರೂಪದ ಭಗವಂತನೂ ಕೂಡ ಪ್ರಳಯ ಕಾಲದಲ್ಲಿ ಎಲ್ಲವನ್ನು ನಾಶ ಮಾಡುತ್ತಾನೆ. ಆದ್ರಿಂದ ಆತ ಅತಿಥಿ. ಮತ್ತೆ
ಅವನು ಎಲ್ಲ ಜನರಿಗೂ ಪಾಲಕನು ಕೂಡ ಹೌದು. ಇಂಥ ಅಗ್ನಿಯನ್ನ, ಅಂದ್ರೆ 15ನೇ ಕಕ್ಷಾದಲ್ಲಿರುವ ಅಗ್ನಿಯನ್ನ ದೇವತೆಗಳು ತಮ್ಮ ಮುಖವನ್ನಾಗಿ ಮಾಡಿಕೊಂಡ್ರು. ಅಗ್ನಿಯ ಮೂಲಕವೇ ಅವರು ಈ ಹೋಮದಲ್ಲಿ ಅಗ್ನಿ ಮೂಲಕ ಕೊಟ್ಟ ಆಹುತಿಯನ್ನೇ ಅವರು ಸ್ವೀಕಾರ ಮಾಡ್ತಾರೆ. ಇದು ಭಗವಂತನ ಪರವಾಗಿ ಆದಾಗ ಎಲ್ಲ ದೇವತೆಗಳು ಆತನನ್ನ ತಮ್ಮ ಮುಖವನ್ನಾಗಿ ಮಾಡಿಕೊಂಡ್ರು. ಮುಖ ಅಂದ್ರೆ ಪ್ರಮುಖ, ಪ್ರಥಮ ಅಂತ ಅರ್ಥ. ಅಗ್ನಿರ್ವೈ ದೇವಾನಾಂ ಅವಮೋ ವಿಷ್ಣು ಪ್ರಥಮ ಅಂತಾನೆ ತೈತ್ತರಿಯ ಅಥವಾ ಐತರಿಯ ಆರಣ್ಯಕದಲ್ಲಿ ಒಂದ್ ಕಡೆ ಬಂದಿದೆ. ಆದ್ರಿಂದ ಅವನೇ ಭಗವಂತನೇ ಮುಖ, ಅವನೇ ಪ್ರಮುಖ, ಅವನೇ ಹಾಸ್ಯ, ಎಲ್ಲ ದೇವತೆಗಳಿಗೂ ಹಿರಿಯ ಅಂತ ಅರ್ಥ. ಮತ್ತೆ ಅಗ್ನಿಗೆ ಸಂಬಂಧಪಟ್ಟಂತೆ ವಿಚಾರ ಮಾಡಿದಾಗ ಅವನು 15ನೇ ಕಕ್ಷಾದಲ್ಲಿದ್ದಾನೆ. ಅವನ ಮೂಲಕ ಆಹುತಿ ಕೊಟ್ಟ ನಾವು ಅದು ದೇವತೆಗಳಿಗೆ ತಲುಪ್ತದೆ ಅಂತ ಅದರ ಭಾವಾರ್ಥ. ಅಲ್ಲಿಗೆ ಇವತ್ತಿನ ಭಾಗ ಸಮಾಪ್ತ ಆಗಿದೆ.